ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ಬೋದು. ನಿಮ್ಗೆ ಎಷ್ಟೇ ಥ್ಯಾಂಕ್ ಮಾಡಿದ್ರು ಇಟ್ಸ್ ನಾಟ್ ಎನಫ್. ಯಾಕಂದರೆ ನೀವೆಲ್ಲ ತುಂಬ ಆ್ಯಕ್ಟಿವ್ ಆಗಿ ನನ್ನನ್ನು ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡ್ತಿದ್ದೀರ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಬೆಳೆಸ್ತಿದ್ದೀರ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಈ ವ್ಲಾಗ್ನ ಸಂಕ್ರಾಂತಿ ಹಬ್ಬದ ದಿವಸ ಶೂಟ್ ಮಾಡಿದ್ದು. ಸ್ವಲ್ಪ ತಡವಾಯಿತು ಹಾಕೋದು, ಯಾಕಂದರೆ ಸ್ವಲ್ಪ ಕೆಲಸ ಆಯಿತು. ಸೊ ನಾನು ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಏನು ಕೆಲಸ ಮಾಡ್ತಿದ್ದೀನಿ, ನಾವೆಲ್ಲಿರೋದು, ನಮ್ಮ ಮನೇಲಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಎಲ್ಲ ಸಹ ಹೇಳ್ತೀನಿ. ಅದಕ್ಕೋಸ್ಕರನೇ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮೇ ಸಿಗ್ತಿಲ್ಲ. ಸೊ ಅದನ್ನು ಶಾರ್ಟಾಗಿ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸೊ ಕಲರ್ನೆಲ್ಲ ತುಂಬಿದ್ಮೇಲೆ ನಮ್ಮ ಮನೆ ಮುಂದೆ ರಂಗೋಲಿ ಹೀಗೆ ಕಾಣ್ತಿತ್ತು. ನಿಮಗೂ ಇಷ್ಟ ಆಗಿದ್ದಲ್ಲಿ ನೀವು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸೆಲ್ಲ ಹಾಕಿ. ಜೊತೆಗೆ ನನಗೆ ಈ ಥರ ಡ್ರಾಯಿಂಗ್ ಅಂತ ನಮ್ಮಮ್ಮ ಅಲ್ಲಿ ಮಾಡಿದ್ದು ತುಂಬ ಇಷ್ಟ. ಅದೊಂಥರ ಸ್ನೇಕ್ ಡ್ರಾಯಿಂಗ್ ಅಂತಲೇ ಹೇಳ್ತಿರ್ತೀನಿ ನಮ್ಮಮ್ಮಂಗೆ. ಸೊ ಆ ರಂಗೋಲಿಗಳು ತುಂಬಾ ಕಷ್ಟನೇ ಮಾಡೋದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮಣ್ಣ ಮತ್ತು ನನ್ನ ತಮ್ಮನ್ನ. ಅವರು ಎಲೆಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಂದರು ಮಾವಿನ ಮರದಿಂದ, ಅದನ್ನೆಲ್ಲ ತೋರಣ ಹಾಕ್ತಿದ್ದಾರೆ. ಸೊ ಇಲ್ಲಿ ನಮ್ಮಮ್ಮ ಪೊಂಗಲ್ ಮಾಡ್ತಿದ್ದಾರೆ, ಸಂಕ್ರಾಂತಿ ಸ್ಪೆಷಲ್. ಸೊ ನಮ್ಮ ಮನೇಲಿ ಯಾವಾಗಲೂ ಯಾವುದೇ ವರ್ಷಕ್ಕೂ ಸ್ಕಿಪ್ ಇಲ್ಲ. ಯಾವಾಗಲೂ ನಾವು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಮಾಡ್ತೀವಿ, ಸಿಹಿ ಪೊಂಗಲ್ನ.
ಖಾರ ಪೊಂಗಲ್ ರೆಡಿ ಆಗ್ತಿತ್ತು. ನಾವು ಅಂದ್ಕೊಂಡ್ವಿ ಮಾರ್ಕೆಟಿಗೆ ಹೋಗಿ ಕಪ್ ತರೋಣ ಅಂತ. ಕಪ್ ಸಹ ತಂದ್ವಿ, ಬಟ್ ಅಲ್ಲಿರೋ ವೀಡಿಯೋಗಳು ಮಾಡಿದ್ದೆಲ್ಲ ಡಿಲೀಟ್ ಆಗಿಬಿಡ್ತು. ತುಂಬ ಬೇಜಾರಾಯಿತು, ಅಷ್ಟು ಮಾಡಿದ ವೀಡಿಯೋಸ್ ಯಾವುದೂ ಇಲ್ಲ ಅಂತ. ಬಟ್ ಶ್ಯೋರ್ಲಿ ನೆಕ್ಸ್ಟ್ ಟೈಮ್ ಎಲ್ಲ ಕರೆಕ್ಟಾಗಿ ಮಾಡಿ ಹಾಕ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀವಿ. ಸೊ ಆ್ಯಸ್ ಅ ಟ್ರೆಡಿಷನ್ ಖಾರ ಪೊಂಗಲ್ ಜೊತೆ ಸ್ವೀಟ್ ಪೊಂಗಲ್ ಇರಲೇಬೇಕಲ್ಲ. ಸೊ ಹೀಗಿದೆ ನಮ್ಮ ಸ್ವೀಟ್ ಪೊಂಗಲ್, ನೋಡಿ ಎಂಜಾಯ್ ಮಾಡಿ. ರೆಸಿಪಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ರೆಸಿಪಿಗಳನ್ನ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಐ ನೋ ಲಾಂಗ್ ವೀಡಿಯೋಸಲ್ಲಿ ರೆಸಿಪಿ ವೀಡಿಯೋಸ್ ನೋಡೋಕೆ ಅಷ್ಟೊಂದು ಜನ ಲೈಕ್ ಮಾಡಲ್ಲ ಅಂತ. ಸೊ ನಿಮಗೋಸ್ಕರನೇ ಅರೌಂಡ್ 5 to 4 minutes ವೀಡಿಯೋಸ್ನ ಮಾಡಿ ಹಾಕ್ತೀನಿ ಆ್ಯಸ್ ಅ ರೆಸಿಪಿ ವೀಡಿಯೋಸ್. ಸೊ ಪ್ಲೀಸ್ ತಿಳಿಸಿ, ಕಮೆಂಟ್ ಮಾಡಿ. ಸೊ ಈಗ ನೋಡ್ತಾ ಇರ್ಬೋದು ನೀವು, ದಿಸ್ ಇಸ್ ಅ ಫೈನಲ್ ಲುಕ್ ಆಫ್ ಪೊಂಗಲ್. ಮತ್ತು ಇದೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಇರಲಿ ಅಂತ ಹಾಕ್ತಿದ್ದೀನಿ. ಇದು ರಂಗೋಲಿದು ಬಿಸಿಲಲ್ಲಿ ಹೆಂಗೆ ಕಾಣುತ್ತೆ ಅಂತ ನೋಡೋಣ ಅಂತ ಆಚೆ ಬಂದಿದ್ದಕ್ಕೆ ಇಟ್ ವಾಸ್ ಲುಕಿಂಗ್ ರಿಯಲಿ ಬ್ಯೂಟಿಫುಲ್. ಸೊ ನಮ್ಮ ಮನೆಯಲ್ಲಿ 2 ರಂಗೋಲಿ ಹಾಕಿದ್ವಿ, ಮುಂದೆ ತುಳಸಿ ಕಟ್ಟೆ ಹತ್ರ, ಇನ್ನೊಂದಿಲ್ಲಿ. ಸೊ ದಿಸ್ ಈಸ್ ದ ಫೈನಲ್ ಲುಕ್. ಆ್ಯಂಡ್ ನಮ್ಮಮ್ಮಂಗೆ ಮೊನ್ನೆ ಊರಿಗೆ ಹೋಗಿದ್ರಿಂದ ನಾವು ಎಳ್ಳು ಬೆಲ್ಲ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅವತ್ತು ಮಾರ್ನಿಂಗೇ ಮಾಡಿದ್ವಿ, ಎಲ್ಲ ಕಟ್ ಮಾಡಿಕೊಂಡು. ಅದನ್ನು ಸೈಡಲ್ಲಿ ಕ್ಲಿಪ್ಪಿಂಗ್ ತೋರಿಸ್ತೀನಿ. ಎಲ್ಲ ಒಣಗಾಕಿದ್ವಿ, ಬಿಸಿಲು ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ. ಸೊ ಹೀಗಿತ್ತು ನಮ್ಮ ಡೇ. ನಿಮಗೆಲ್ಲರಿಗೂ ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಮುಂದೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸಾರಿ ಫಾರ್ ದ ಡಿಲೇ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. Thank you so much.